ಬಂದ ಎತ್ತು ಬಂದ ಕುಸ್ತಿ ಬಂದ ಹಠವಾದಿ ಎತ್ತು ಬಂದ ಅವಮಾನ ಒತ್ತು ಬಂದ ಸೋಲನ್ನ ಗೆದ್ದು ಬಂದ ಸಾಧನೆಯ ಸಿದ್ಧ ಬಂದ. ಮನುಷ್ಯನ ಜೀವನದಲ್ಲಿ ಸಾರ್ಥಕ ಬದುಕು ಕಾಣಬೇಕಾದ್ರೆ ಜೀವನದುದ್ದಕ್ಕೂ ಏನಾದರೂ ಒಂದು ಸಾಧಿಸಬೇಕು. ಸಾಧನೆ ಮಾತನಾಡಬೇಕೇ ಹೊರತು ಮಾತನಾಡುವುದೇ ಸಾಧನೆಯಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾರ್ವಜನಿಕ ಜೀವನದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸುವ ಮೂಲಕ ಶ್ರೀ ಸದಾಶಿವ ಬುಟಾಳಿಯವರು ಸಮಾಜಮುಖಿಯಾಗಿ ಅವಿಶ್ರಾಂತವಾಗಿ ದುಡಿಯುತ್ತಿರುವುದು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಮನುಷ್ಯ ಎಷ್ಟೇ ಎತ್ತರಕ್ಕೆ ಬೆಳೆದು ಹನುಮಂತನಾದರೂ ದೊಡ್ಡವನಾದರೂ ಮನುಷ್ಯ ಸಹಜ ದೌರ್ಬಲ್ಯಗಳಿಂದ ಯಾರೂ ಹೊರತಾಗಿಲ್ಲ. ಆದರೆ ಇವರು ಅವುಗಳನ್ನು ಮೆಟ್ಟಿ ನಿಂತು ತಮ್ಮದೇ ಆದ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡವರು. ಸಾಹುಕಾರ ಎಂದ ಕೂಡಲೇ ಸಾಮಾನ್ಯವಾಗಿ ಒಂದು ಠಾಕು ಟೀಕು ಜನರಿಂದ ಅಂತರ ಕಾಯ್ದುಕೊಳ್ಳುವ ಸ್ವಭಾವ ಬೆಳೆಯುತ್ತದೆ. ಆದರೆ ಬುಟಾಳಿಯವರು ಇದಕ್ಕೆ ಹೊರತಾಗಿ ಬೆಳೆದವರು. ಇವರು ಭಿನ್ನವಾಗಿ ನಿಲ್ಲುವುದಕ್ಕೆ ಹಲವು ಕಾರಣಗಳಿವೆ. ಸಂಕಟ ಹೇಳಿಕೊಂಡ್ರೆ ಸಮಸ್ಯೆ ಬಗೆಹರಿಯುತ್ತದೆ ಎಂಬ ನಂಬಿಕೆ ಜನರದ್ದು. ಹಾಗಾಗಿ ದಿನನಿತ್ಯ ಅವರ ಬಳಿ ಜನಸಾಮಾನ್ಯರು ಬರುವುದು ಅವರ ಕಾರ್ಯವೈಖರಿಗೊಂದು ಕೈಗನ್ನಡಿ. ಇವರ ತಂದೆ ದಿವಂಗತ ಕೇದಾರಿ ಬುಟಾಳಿಯವರು ರೈತ ಮನೆತನ. ಅತ್ನಿ ಸದಾ ಅನಾವೃಷ್ಟಿ ಅತಿವೃಷ್ಟಿಗೆ ಒಳಗಾಗುತ್ತಿತ್ತು. ಹೀಗಾಗಿ ರೈತ ಸಂಘಟನೆಯನ್ನ ಹುಟ್ಟುಹಾಕಿ ರೈತರಿಗೆ ಸರ್ಕಾರದಿಂದ ಸೌಲಭ್ಯ ಒದಗಿಸಲು ಪ್ರಯತ್ನಿಸಿದವರು. ಆ ಮೂಲಕ ಹೋರಾಟದ ಮನೋಭಾವವನ್ನ ಸದಾಶಿವ ಬುಟಾಳಿಯವರಿಗೆ ಅವರ ತಂದೆಯ ಬಳುವಳಿ ಅಂದರೆ ತಪ್ಪಾಗುವುದು. ಇವರ ರಾಜಕೀಯ ಪ್ರವೇಶ ಕಾಂಗ್ರೆಸ್ನಿಂದ ಪ್ರಾರಂಭಿಸಿದರು. ಆದರೆ ಅಲ್ಲಿದ್ದ ಒಳಗೊಂದಲಗಳಿಗೆ ಬೇಸತ್ತು ದೇವೇಗೌಡರ ನೇತೃತ್ವದ ಜನತಾದಳ ಸೇರಿ ಅಲ್ಲಿ ಅನೇಕ ರಾಜ್ಯ ಮಟ್ಟದ ನಾಯಕರುಗಳ ಸಂಪರ್ಕ ಹೊಂದಿ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಅನುಯಾಯಿಗಳಾಗಿ ಬಿಟ್ಟರು. ಈ ಮಧ್ಯ ಬಿಜೆಪಿಯನ್ನು ಸೇರಿದ್ರು. BL ಪಾಟೀಲ್ರ ಚುನಾವಣೆಯಲ್ಲಿ ಅವರ ಪರವಾಗಿ ಕಾರ್ಯನಿರ್ವಹಿಸಿದ ಪರಿಣಾಮ ಅಂದು ಬಿಜೆಪಿ ಬೆಳವಣಿಗೆಗೆ ಪ್ರಮುಖ ಕಾರಣೀಭೂತರಾದರು. ಅಲ್ಲಿ ಲಕ್ಷ್ಮಣ ಸವದಿಯವರ ಪ್ರವೇಶದಿಂದ ಪುನಃ ಸಿದ್ದರಾಮಯ್ಯನವರ ಜೊತೆಗೆ ಕಾಂಗ್ರೆಸ್ ಪಕ್ಷ ಸೇರಿಕೊಂಡರು. ಅತ್ನಿಯಲ್ಲಿ 12 ಹೋಳಾಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ತನು ಮನ ಧನದಿಂದ ಬಲ ತುಂಬಿದ್ರು. ಇತ್ತ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಆತ್ಮೀಯರಾಗಿದ್ದರೂ ಸಹ ಚುನಾವಣೆ ಸ್ಪರ್ಧೆಗೆ ಅವಕಾಶ ಒದಗಿ ಬರಲಿಲ್ಲ. ಅತ್ನಿ ಕ್ಷೇತ್ರದಲ್ಲಿ ರಾಜಕೀಯ ಧ್ರುವೀಕರಣವಾಯಿತು. 2024ರ ವಿಧಾನಸಭೆ ಚುನಾವಣೆಗೆ ಬಹುತೇಕ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಅಂತಿಮವಾಗಿತ್ತು. ಆದರೆ ಬಿಜೆಪಿಯಲ್ಲಿ ಲಕ್ಷ್ಮಣ್ ಸವದಿಗೆ ಟಿಕೆಟ್ ವಂಚಿತರಾದರು. ಆಗ ರಾಜ್ಯ ಮಟ್ಟದ ನಾಯಕರು ಕಾಂಗ್ರೆಸ್ ಟಿಕೆಟ್ ಸವದಿಯವರ ಪಾಲಾಯಿತು. ಹೀಗಾಗಿ ಚುನಾವಣೆಯಲ್ಲಿ ಸವದಿಯವರ ಪರವಾಗಿ ಬುಟಾಳಿಯವರು ಕೆಲಸ ಮಾಡಬೇಕಾಯಿತು. ಹೀಗಾಗಿ ಒಬ್ಬ ಮಾನವೀಯ ಅಂತಃಕರಣವಿರುವ ವ್ಯಕ್ತಿಯಾಗಿಯೂ ಅವರು ಕ್ಷೇತ್ರದ ಜನರಿಗೆ ಇಷ್ಟವಾಗುತ್ತಾರೆ. ರಾಜಕೀಯವಾಗಿ ಎಂಥದ್ದೇ ಒತ್ತಡ ಬಂದರೂ ಅದನ್ನು ಅರಗಿಸಿಕೊಳ್ಳುವ ಅಪರೂಪದ ತಾಕತ್ತು ಅವರೊಳಗಿದೆ ಎಂಬುದಕ್ಕೆ ಒಂದಷ್ಟು ನಡೆದು ಹೋದ ಘಟನೆಗಳೇ ಸಾಕ್ಷಿ. ಯಾವ ಮರ ನೇರವಾಗಿ ಸದೃಢವಾಗಿ ಬೆಳೆಯುತ್ತದೋ ಅದನ್ನೇ ಮೊದಲು ಕತ್ತರಿಸಲಾಗುತ್ತದೆ ಎಂಬ ಮಾತಿದೆ. ನಿಜ, ಅವರ ರಾಜಕೀಯ ಹೋರಾಟ ಒಂದು ತೂಕವಾದರೆ ಸಾಮಾಜಿಕ ಕಳಕಳಿಯ ಹೋರಾಟದ್ದು ಮತ್ತೊಂದು ತೂಕ. ಆದ್ದರಿಂದಲೇ ಅನೇಕರಿಗೆ ರಾಜಕೀಯ ನೆಲೆ ಕಂಡುಕೊಳ್ಳಲು ಕಾಯುತ್ತಿದ್ದ ಯುವಕರಿಗೆ ವೇದಿಕೆ ಸಿಕ್ಕಂತಾಗಿದೆ. ಅವರಿಗೆ ಯಾವುದಾದ್ರೊಂದು ಕೆಲಸ ಆಗಬೇಕು ಎಂದು ಅವರಿಗೆ ಅನಿಸಿದರೆ ಅದನ್ನು ಮಾಡಿಯೇ ತೀರಾ ಹಠದ ಸ್ವಭಾವ ಅವರದ್ದು. ಜನಪರವಾಗಿ ಹಠವನ್ನು ಹೇಗೆ ಸಾಕಾರಗೊಳಿಸಿದರು ಎಂಬುದನ್ನು ಅವರ ಜೀವನವನ್ನೊಮ್ಮೆ ಅವಲೋಕಿಸಿದರೆ ತಿಳಿದಿತ್ತು. ಕಳೆದ ಹಲವಾರು ವರ್ಷಗಳಿಂದ ಪುರಸಭೆಯ ಚುಕ್ಕಾಣಿ ಇವರ ಕೈಯಲ್ಲಿದೆ. ರಾಜಕೀಯ ಯಶಸ್ಸು ಎನ್ನುವುದು ನೀವು ನಿರಂತರವಾಗಿ ಪರಿಶ್ರಮದಿಂದ ಮಾಡುವ ಪ್ರಯತ್ನದ ಒಟ್ಟು ಫಲ. ನಿಮ್ಮ ಕಾಯಕವನ್ನು ನೀವು ಮಾಡುತ್ತಿರಬೇಕು. ಒಂದು ದಿನ ಫಲ ಸಿಕ್ಕೇ ಸಿಗುತ್ತದೆ. ಕೊನೆಗೊಂದು ಮಾತು, ಜೀವನದಲ್ಲಿ ಎಲ್ಲವನ್ನೂ ಸ್ವೀಕರಿಸುವ ಮನಸ್ಸಿದ್ರೆ ನಮ್ಮ ಬದುಕು ನಿಜಕ್ಕೂ ಅರ್ಥಪೂರ್ಣವಾಗುತ್ತದೆ. ಮತ್ತೆ ನಾಳೆ ಮುಂದಿನ ಎಪಿಸೋಡ್ನಲ್ಲಿ ಬುಟಾಳಿಯವರ ಕುರಿತು ಮತ್ತಷ್ಟು ರೋಚಕ ಸಂಗತಿಗಳನ್ನು ನಿಮ್ಮ ಮುಂದೆ ತೆರೆದಿಡ್ತೇವೆ.